ಅಲ್ಲಿಂದ ಸೀದಾ ಮುಂದೆ ಒಳಗ ಮಠಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿಂದ ಕ್ಷೇತ್ರಕ್ಕೆ ಹೋದ್ವಿ ನಾವು. ಅಮರೇಶ್ವರನ ಕ್ಷೇತ್ರಕ್ಕೆ ಹೋದ್ವಿ. ಅಮರೇಶ್ವರ ಕ್ಷೇತ್ರದಲ್ಲಿ ಲೀಲೆಗಳು ನಡೀತಾವೋ ಇಲ್ಲೋ ನಮಗ್ ಗೊತ್ತಿಲ್ಲ. ಇವತ್ತು ಮಾತ್ರ ನಾವು ಹೋದಾಗ ಒಂದು ಲೀಲಾ ನಡೀತು. ಅಮರೇಶ್ವರ ಯಾವಾಗಲೂ ಕೂಡ ಇಟ್ಕೊಳ್ಳವಲ್ಲ, ಅವ ಬ್ಯಾರೇನದಾನ ಅನ್ನುವಂತಹ ಘಟನೆ ಅಲ್ಲಿ ಕ್ಷೇತ್ರಕ್ಕೆ ಹೋದಾಗ ನಮಗ್ ಗೊತ್ತಾಯ್ತು. ಅಮರೇಶ್ವರನ ದರ್ಶನವನ್ನು ಮಾಡಿ ಮಂಗಳಾರತಿಯನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಸಂಪ್ರದಾಯ ಆರತಿ ತಟ್ಟಿ ಒಳಗೆ ಏನಾದ್ರೂ ಹಾಕೋದು. ಪೂಜಾರಿಗಳು ಮಂಗಳಾರತಿಯನ್ನ ಮಾಡಿ ಆರತಿಯನ್ನ ಹಿಂಗೆ ಹಿಡಿದಾಗ ಒಂದಿಷ್ಟು ಕಾಣಿಕೆಯನ್ನ ಹಾಕೋದು. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ಆ ಪ್ರಕಾರ ನಮ್ಮ ಕಿಶೆದಾಗಿಂದ ತೆಗೆದು ಒಂದಿಷ್ಟು ಆರತಿ ಒಳಗೆ ಹಾಕಿದ್ವಿ. ನಾವು ಆರತಿ ಒಳಗೆ ಎಷ್ಟು ಹಾಕಿದ್ವಲ್ಲ, ನಾವು ಗರ್ಭಗುಡಿಯಾಗಿಂದ ಹೊರಗೆ ಬಂದು ಕೂಡಲೇ ಅದರ ಡಬಲ್ ಒಬ್ಬ ಕೊಟ್ಟು ನಮಸ್ಕಾರ ಮಾಡಿದ. ನೀವು ಅರ್ಧ ಕೊಟ್ರೆ ನಾವು ಪೂರ್ತಿ ಕೊಟ್ಟು ಕಳಿಸ್ತೀವಿ ನಿಮಗ. ಇಷ್ಟು ತಲೆಯಲ್ಲಿ ಇಟ್ಕೊಳ್ರಿ. ಅಮರೇಶ್ವರಗೆ ನೀವು ₹1 ಕೊಟ್ರವ ನಿಮಗೆ ₹2 ಕೊಟ್ಟ ಕಳಿಸ್ತಾನ, ಹೊರತಾಗಿ ಹಂಗ ಕಳಿಸೋದಿಲ್ಲ ಅನ್ನೋದಕ್ಕೆ ನಾವೇ ಒಬ್ಬರು ಸಾಕ್ಷಿ ಆದ್ವಿ ಎನ್ನುವಂತಹದ್ದು.